ಏ ಪಾರತಿ, ಅದಕ್ಕೆ ಈಗಲೇ ಬ್ಯಾಗ್ ತಕ ನಿಂತಿದ್ದಿ. ಬರ್ಲಿ ತಾಳು ನಿನ್ ಗಂಡ ಮುಗಿನ ಹಿಡ್ಕೊಂಡು ಕೂತ್ಕೋಬೇಲಿ ಬೊಬಚ್ಚಿನಿ. ಇವಳಿಗೇನು ಬುದ್ಧಿ ಇಲ್ಲ. ಏವ ಸುಮ್ಮನಿರು, ಅವ್ನು ಬರ್ಲಿಲ್ಲ ಅಂದ್ರೆ ನನ್ಗಳಿಗೆ ನಾನೇ ಹೋಯ್ತೀನಿ. ಕಾದು ಕಾದು ನನಗೂ ಸಾಕಾಗೋಗದೆ. ನಾವು ಆತರಿಕೆ ಎದ್ದು ಬರ್ತೀನಿ, 9 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 12 ಗಂಟೆ ಆಗದೆ ಇನ್ನೂ ಬಂದಿಲ್ಲ. ಇನ್ನೇನು ಕತ್ತೆ ಮೇಯ್ಸ್ತಾ ನಿಂತಿದ್ದಾನ. ಫೋನ್ ಮಾಡ್ರೆ ಫೋನು ತೆಗಿಯಕ್ಕಿಲ್ಲ. ಸ್ವಿಚ್ ಅಪ್ಪು ಏನು ಸ್ವಿಚ್ ಅಪ್ಪನ ಬಾಬಾ ಹಿಡ್ಕೊಂಡಿದ್ದದ. ನನಗೆ ಯಾಕೋ ಬಾರಿ ಆಡ್ತಾ ಕೂತಾನೆ. ನವೀನ ಹೋಗಿ ಮಾಡ್ತೀನಿ ಸರಿಯಾದ ಕೆಲಸವ. ಅಲ್ಲಕನ್ ಪಾರತಿ, ಅದೇ ಕಂಗಾಡಿ ನೀನು ಹೆಂಗ್ಸ್ಗೆ ಉಸಿ ತಾಳ್ಮೆ ಇರಬೇಕು. ಹೋಗಿ ನೀನು ಹಂಗಾಡ್ತಿದ್ಯಲ್ಲ. ಉಸಿ ತಾಳ್ಮೆ ಇರಲಿ. ಏನು ಎತ್ತ ಅಂತ ಕೇಳ್ಬಿಟ್ಟು ಮಾಡ್ಬಿಟ್ಟು ಮಾತಾಡು ನೀನು. ಅದು ಬಿಟ್ಬಿಟ್ಟು ತುಂಬ ಜಗಳಕ್ಕೆ ಬೀಳ್ಬೇಡ ನೀನು. ಇದೊಳೆ ಚೆನ್ನಾಗದೆ. ಅದೇ ಕಂಗಾಡ್ತಾ ಇದ್ದೀನಿ ನೀನು. ಆತುರ್ಗೆಟ್ಟ ಒಳಂಗೆ ಬರ್ತಾನೆ ಇರು. ಲೇಟ್ ಆಗಿದ್ದದ ಏನೋ ಕಣಯ್ಯ. ಅಲ್ಲ ಕೇಳ್ಬೇಕು ಕಣ್ ಪಾರತಿ, ನೀನು ಏನಾಯ್ತು ಇತ್ತ ಹೆಂಗೆ ಏನು ಎಲ್ಲಾನು ನೀನು ಕೇಳಿ ವಿಚಾರಿಸ್ಬೇಕು. ಅದು ಬಿಟ್ಬಿಟ್ಟು ನೀನು ತುಂಬಿ ಜಗಳಕ್ಕೆ ಬಿದ್ರೆ ಚಂದವಾ? ಹೆಂಗ್ಸಿಂಗ ಆಗ್ಬಿಟ್ರೆ ಮನೇಲಿ ಅದೇ ಹೋಗಿ ಕೇಳು ಏನಾಗಿದ್ದದು ಎತ್ತ ಅಂತ. ಆಮೇಲೆ ನೀನು ಮಾತಾಡು. ಅದು ಬಿಟ್ಬಿಟ್ಟು ಮೊದಲೇ ಹೋಗಿ ಜಗಳಕ್ಕೆ ಹೋಗಿ ನಿಂತ್ಕೊಬೇಡಕತ್ತೆ ನೀನು. ಅಲ್ಲ ಬರ್ಲಿಲ್ಲ ಅಂದ್ರೆ ಕುಳ್ಳನ ಕೈಲಿ ಬಿಡಿಸ್ಕೊಟ್ಟನು ತಕೋ. ಅದು ಯಾಕಂಗೆ ಆಡ್ತಾ ಇದ್ದೀನಿ ನೀನು? ಅವ ಬೇಡಕತ್ತಿರು. ಕುಳ್ಳಣ ಏನೋ ಹೊಲ್ಕೋಗದೆ. ಕುಳ್ಳಣ್ಣನಿಗೆ ಭಾರಿ ಕೆಲಸ ಅದ ಈಗ. ಅವನ್ನ ಕುಳ್ಳಣ ಮಾಡ್ಲಿ ಕೆಲಸವ. ಸುಮ್ಮನೆ ಹೊಟ್ಟೆ ಉಸಲ್ ಬೇಡ, ಸುಮ್ಮನಿರು. ಕುಳ್ಳನ ಪ್ರಾಬ್ಲಮ್ ಅವನಿಗೆ ಬೇಕಾದಷ್ಟದೆ. ಅದರಲ್ಲಿ ನಾವು ಬೇರೆ ಅದು ಮಾಡು ಇದು ಮಾಡು ಅನ್ನಕತ್ತ. ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ. ಹೆಂಗಿರು ಬಸ್ಸು ಫ್ರೀ ಅದಲ್ಲ. ಹೋಯ್ತೀನಿ ಕತೆ. ಹೋಗಿನ ಕರ್ಕೊಂಡು ನೀನು ಒಬ್ಬಳೇ ಓದಿಯಾ? ಇನ್ನೇನು ಮಾಡೋದು? ಏನು ಹೋಯ್ತೀನಿ ಕಂತ ತಕೋ. ಏನು ಇಲ್ಲಿಂದ ಹೋಗಿ ಅಲ್ಲಿ ಗಂಟ ಯಾರು ಬಿಡ್ಸ್ಕೊತೀನಿ. ರವಿಗಿವಿ ಇಲ್ಲಿದ್ರೆ ರವಿ ಕೈಲಿ ಬಿಡ್ಸ್ಕೊತೀನಿ. ಇಲ್ಲಾಂದ್ರೆ ರಮೇಶಣ್ಣ ಮಹೇಶಣ್ಣ ಯಾರು ಇರ್ತಾರೆ. ಮಾವನು ಇರ್ತದಿಲ್ಲ, ಅಪ್ಪ ಯಾರು ಬರಲ್ವ ಅಲ್ಲಿ ಗಂಟ. ಬಸ್ ಸ್ಟ್ಯಾಂಡ್ ಗಂಟ ಬಿಡ್ಸ್ಕೊಂಡು ಬಸ್ ಹತ್ತಿದ್ರೆ ಒಂದೇ ಬಸ್ಸು. ಏನು ಅಲ್ಲಿಂದ 10 ಗಂಟೆ ಆಟೋದೆಲ್ಲಾರು ಹೋಯ್ತೀನಿ. ಇಲ್ಲಾಂದರೆ ನಡ್ಕೊಂಡಾರು ಹೋಯ್ತೀನಿ ತಕೋ. ಇವ್ ನೋಡ್ರೆ ಇವನು ಫೋನ್ ತೆಗಿಯಂಗೆ ಕಾಣ್ತಿಲ್ಲ ಪುಣ್ಯಾತ್ಮ. ಯಾವುದೂ ಬಾಯ್ ಬಿಟ್ಟು ಬೊಗಳುತ್ತಿಲ್ಲ. ನಾಯಿನಂಗೆ ಆಡ್ತಾ ಕೂತವನೇ ಅಲ್ಲಿ. ಯಾವುದು ಹೇಳ್ತೀರಾ ನೆಟ್ರಂಗ್ ನೆರವಾಗಿ ಫೋನ್ ಮಾಡ್ರೆ ಫೋನಲ್ಲಿ ಮಾತಾಡೋಕ್ಕಿಲ್ಲ. ಅದಕ್ಕೆ ಏನಾಯ್ತು ನಿಮಗೆ? ಏನು ದೊಡ್ಡ ಗಿಟ್ರಾಗ ಮುಟ್ಕತ್ತು. ನೆನ್ನೆ ಅವರ ಮಾವನ ಮಗಳು ಕರ್ಕೊಂಡು ಅದೇನೋ ಗೋಬಿ ತಿನ್ಸಕ್ಕೆ ಹೋಗಿದ್ದಂತೆ. ಅಲ್ಲಕಂತ ಪಾರತಿ, ಹಿಂಗಾರೆ ಚೆನ್ನಾಗದಕ್ಕಂತ ತಕೋ. ಕುಳ್ಳ ಯಾರು ಸೀತ ಗೀತ ಯಾರು ಬಂದು ಗೋಬಿ ತಿನ್ಸಕ್ಕೆ ಹೋಯ್ತಿಲ್ವಾ? ಇಲ್ಲ ರವಿ ನಿನ್ನೆಲ್ಲರೂ ಗೋಬಿ ಗಿಬಿ ತಿನ್ಸಕ್ಕೆ ಹೋಯ್ತಿಲ್ವಾ? ಅದಕ್ಕೂ ಹೆಂಗೆ ಅನುಮಾನ ಪಟ್ಟಾರ. ಏನೋ ಹಬ್ಬಕ್ಕೆ ಬಂದವಳೆ, ಮನೆಗೆ ಬಂದವಳೆ, ಮನೇಲಿ ಇರೋಕ್ಕೆ. ಅದಕ್ಕೆ ಏನೋ ಕರ್ಕೊ ಹೋಯ್ತವನೆ. ಅದಕ್ಕೂ ನೀನು ಹಿಂಗೆ ಅನುಮಾನ ಪಟ್ಟರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲವ ಚಂದವಾ? ಅಯ್ಯವ ಸುಮ್ಮನಿರು. ಅದೇ ಒಂಥರ ಇವ್ರದೇ ಒಂಥರ ಕತೆ. ಮತ್ತೆ ಏನೋ ದೊಡ್ಡದಾಗ ಪ್ಲ್ಯಾನ್ ಮಾಡೋಳೆ. ಸುಮ್ಮನಿರವ. ನೋಡ್ತೀನಿ, ಇನ್ನೊಂದು ಸ್ವಲ್ಪ ಫೋನ್ ಮಾಡ್ತೀನಿ. ಫೋನ್ಗಿಂತ ತೆಗಿದೆ ಹೋಗ್ಬೇಕು. ಹೆಂಗೆ ಸ್ವಿಚ್ ಆಫ್ ಆಗಬೇಕು. ನಮ್ಮ ಅತ್ತೆಗೂ ಫೋನ್ ಮಾಡ್ರೆ ನಮ್ಮ ಅತ್ತೆನೂ ಫೋನ್ ತೆಗಿತಿಲ್ಲ ಕಣವ. ನೋಡಿ ಎಂಥ ರೋಗ ಬಂದಿದ್ದದು. ಎಂಥ ಫೋನ್ ತೆಗಿದಾರೆ ಅಷ್ಟು ದೊಡ್ಡ ರೋಗ ಬಂದ್ಬಿಟ್ಟಿದ್ದದ. ಅಷ್ಟು ಆಯ್ತಿಲ್ವ ಫೋನ್ ತೆಗಿಯೋಕ್ಕೂ? ನನಗಂತೂ ಹುಚ್ಚಾತಾಕುತ್ತದೆ. ಏನು ಮಾಡಿ ನೋಡ್ತೀನಿ ತಾಳು. ಸರಿಯಾದ ಕೆಲಸ ಮಾಡ್ತೀನಿ ಅವ್ರಿಗೆಲ್ಲವ. ನೇಮೋಗ ಅದೇ ನಾನು ಹೇಳಿದ್ನಲ್ಲ, ಕೆಲಸ ಮಾಡಿದೆ ತಾನೇ. ಹುಂಕನತೆ ನೀನು ಹೇಳ್ದಂಗೆ ನವೀನ್ ಮಾವನ್ ಫೋನ್ ಸ್ವಿಚ್ ಆಫ್ ಮಾಡುವಂದಲ್ಲ ಮಾಡೀನಿ. ಅದಕ್ಕೆ ನಿಮಗ ನಿನಗೆಲ್ಲ ಗೊತ್ತಾಯ್ತಿಲ್ಲ ಕತೆ. ಎಲ್ಲವ ನಿನ್ನ ಒಳ್ಳೇದಕ್ಕೆ ನಾನು ಮಾಡೋದು. ಸುಮ್ಮನೆ ಏನು ಎತ್ತ ಅದು ಇದು ಅಂತ ಕೇಳಕ್ಕೆ ಹೋಗ್ಬೇಡ. ಹೇಳದ ಹುಸಿಯ ಕೇಳು ಅಷ್ಟೇ. ಎಲ್ಲಕ್ಕೂ ನಿನ್ನ ಒಳ್ಳೇದಕ್ಕೆ ಕಣ್ಮಗ ಮಾಡೋದು. ಫೋನ್ ಈಗ ಸ್ವಿಚ್ ಆಫ್ ಮಾಡೀಗ. ಸ್ವಿಚ್ ಆಫ್ ಮಾಡಿಬಿಟ್ಟು ಕೇಳಿದ್ರೆ ನಾನೇ ಮಾಡಿದೆ. ದೊಡ್ಡತ್ತ ಹೇಳ್ತು ಹಂಗೆ ಹಿಂಗೆ ಅಂತ ಹೇಳಕ್ಕೆ ಹೋಗ್ಬೇಡ. ನನಗೆ ಗೊತ್ತಿಲ್ಲ ಕಣ್ಮವ. ನಾನು ನೋಡಿಲ್ಲ ಅದೇನೋ ಎತ್ತು ಅಂತ ಅನ್ನು ಆಯ್ತಾ? ಸರಿ ಕಣತ್ತೆ. ನವೀನ ಬಂದ. ಅದೇ ಕತೆ ಹೋಗಿ ಮನಿ ಕಂಡೆ ಮಗ. ಸುಮ್ಮನಿರು. ಅಯ್ಯೋ ಆಯ್ತಲ್ಲ ಕಣವ. ದೊಡ್ಡವ ಏನಾಯ್ತು? ಆಯ್ತಲ್ಲ ಕಲೋ, ಆಯ್ತಲ್ಲ ಕೈ ಕಾಲೆಲ್ಲ ನೋವು. ಯಾಕೋ ಮೈಯೆಲ್ಲ ಬೆಚ್ಕಾದಂಗೆ ಅವೆ ಕಲೋ. ಏನಾಯ್ತು ದೊಡ್ಡವ? ಆಸ್ಪತ್ರೆಗಾರು ಹೋಗುವೆ? ಅಯ್ಯೋ ಏನು ಬೇಡ ಕತೆ ಇರಪ್ಪ. ಆಸ್ಪತ್ರೆನೂ ಬೇಡ ಏನು ಬೇಡ. ಒಂದು ಮಾತ್ರೆ ಕುಡಿದ್ರೆ ಎಲ್ಲ ಸರಿ ಆಯ್ತದೆ. ಆಸ್ಪತ್ರೆಗೆ ಹೋಗಿದ್ ಬಾ ಬೈಲಿ. ಹಂಗೆ ಪಾರತಿ ಕರ್ಕೊಬರಕ್ಕೆ ಹೋಯ್ತಾವ್ನಿ. ಹಂಗೆ ಆಸ್ಪತ್ರೆ ಬಿಟ್ಟು ಕೊಟ್ಬಿಟ್ಟು ಹೋಯ್ತೀನಿ ಬೈಲಿ. ಹೋಗೋ ಎಲ್ಲೋದು? ಅಯ್ಯೋ ಬಟ್ಟೆ ಹೋಗಿತಾವಳೆ ಕಣಪ್ಪ, ಬಟ್ಟೆ ಹೋಗಿತಾವಳೆ. ಬೇಡ ಕತೆ ಏನು ಬೇಡ, ಸುಮ್ಮನಿರು. ಅಯ್ಯೋ ಐಕಿಲ ಕರವೋ ಐಕಿಲ. ಪಾರತಿ ಬೇರೆ ಕರ್ಕೊಬರಕ್ಕೆ ಹೋಗ್ಬೇಕು. ಏನು ಮಾಡೋದು? ಅವ್ಳು ಫೋನ್ ಮಾಡಿಲ್ಲ, ಏನು ಮಾಡಿಲ್ಲ. ಸಂಬಳ ಬೇರೆ ಇಸ್ಕೊಬರಕ್ಕೆ ಹೋಗ್ಬೇಕಾಯ್ತು. ಆ ಅಣ್ಣನೂ ಕೊಡ್ತೀನಿ ಅಂದ, ಕೊಡ್ತಾ ಇಲ್ಲ. ಏನು ಮಾಡೋದು ಈಗ? ಹಾಲು ಎಷ್ಟೊತ್ತು ಆಗೋಯ್ತು. ದೊಡ್ಡವ ಬೇರೆ ಹುಷಾರಿಲ್ಲ ಅಂತಾಳೆ. ಏನು ಮಾಡೋದವ ಈಗ? ಅಲ್ಲ ಕಣ್ಮವ, ಅತ್ತೆ ನೋಡಿದ್ರೆ ಇಷ್ಟೊಂದ್ರೆ ನಳಿತಾ ಕೂತದೆ. ಈಗ ಎಲ್ಲಿಗೆ ಹೋಯ್ತಾ ಇದ್ದೀನಿ ನೀನು? ಅದೇ ಪಾರತಿ ಕರ್ಕೊಬರಕ್ಕೆ ಹೋಗ್ಬೇಕಾಯ್ತು. ಅದಕ್ಕೆ ಹೋಯ್ತಾ ಇದ್ದೆ ಕನ್ಸುಮ. ಸುಮ್ಮನಿರು ಮಾವ. ಅದೇ ಕೋದಿ ಇರು ಪಾಪ. ಅತ್ತೆ ಹೆಂಗೆ ನಳಿತಾ ಕೂತದೆ. ಅದು ಯಾಕೆ ಹೆಂಗೆ ನಳಿತಾ ಕೂತಿದ್ದದ ನಾಕಾಣೆ. ಅಲ್ಲ ಸುಮ್ಮನಿರು ಮಾವ. ಬೇಕಾದ್ರೆ ನಾಳೆಗೂ ಕರ್ಕೊ ಬರುವಂತ. ಈಗೇನು ಅರ್ಜೆಂಟ್ ಆಗಿದ್ದದ? ಹೇಳು. ದೊಡ್ಡತ್ತೆ ನೋಡಿ ಎಷ್ಟೊಂದ್ರೆ ನಳಿತಾ ಕೂತಿದ್ದದು. ನನಗೆ ಯಾಕೋ ಹೆದರಿಕೆ ಆಯ್ತದೆ. ನೀನು ಅತ್ತಗಿತ್ತ ಹೊಂಟೋರೆ ನನಗೆ ಎಷ್ಟು ಹೆದರಿಕೆ ಆಯ್ತದೆ ಗೊತ್ತಾ? ಎಲ್ಲಿಗೂ ಹೋಗ್ಬೇಡ ಕಣ್ಮವ. ಇಲ್ಲೇ ಇರು ನಿಂದ ಅಮ್ಮಯ್ಯ ಅಂತೀನಿ. ನನಗೆ ಯಾಕೋ ಹೆದರಿಕೆ ಆಯ್ತದೆ. ಹಿಂಗೆ ಅನ್ಕೊಂಡ್ರೆ ಆದದ. ಏನು ವೈಕಿಲ್ಲ, ಸುಮ್ಮನಿರು. ದೊಡ್ಡವ ಬೈಲಿ. ಆಸ್ಪತ್ರೆ ಹೋಗಿದ್ ಬರದ ನೀ ತಲೆ ಕೆಡ್ಸ್ಕೊಬೇಡ ಬೈಗ. ಅಯ್ಯೋ ಬೇಡ ಕಣಪ್ಪ. ನಂಗೆ ಆಸ್ಪತ್ರೆ ಅಂದರೆ ಹೆದರಿಕೆ ಕತೆ ಬೇಡ. ಈಗ ಆಲಯದಲ್ಲಿ ನರ್ಕ ಅನ್ಬೋಸ್ಬಿಟ್ಟು ಬಂದೀನಿ. ಇನ್ನೂ ಹೋಗೋಣ ಆಸ್ಪತ್ರೆಗೆ? ಅಯ್ಯೋ ಏನು ಬೇಡ ಕಣಪ್ಪ. ಆಸ್ಪತ್ರೆನೂ ಬೇಡ, ಗೀಸ್ಪತ್ರೆನೂ ಬೇಡ ಕತೆ. ಬೇಡ ಕಣಪ್ಪ ಬೇಡ.
ಅಯ್ಯೋ ಭಗವಂತ ನನ್ನ ಕಾಪಾಡಪ್ಪ. ಕಾಲು ಕೈ ನೋವು, ತಲೆನೋವು, ಮೈಯೆಲ್ಲ ಏನು ಹಿಂಗೆ. ಮವ ನೀನು ನೋಡ್ರವು ಕರ್ಕೊಬತ್ತೀನಿ ಅಂತಿದ್ದಿ, ದೊಡ್ಡತೆ ನೋಡಿದ್ರೆ ನಂಗೆ ನಳ್ತಾ ಕೂತದೆ. ಸುಮ್ಮನಿರು ಮವ, ಹೋಗುವಂತೆ. ನಾಳೆಕೋ ಕರ್ಕೊಬರ್ಬೋದಿಲ್ಲ, ನಾಳಿದ್ದರು ಕರ್ಕೊಬರ್ಬೋದು. ನನಗೆ ಅತ್ತೆ ಒಬ್ರಂಗೆ ಆಡಿದ್ರೆ ನಂಗೆ ಹೆದರಿಕೆ ಆಯ್ತದೆ ಗೊತ್ತಾ. ಅದು ಯಾಕಂಗೆ ಆಡ್ತಿದ್ದ ಕಣೆ, ಆಗಿಂದ ಹಿಂಗೆ ಆಡ್ತಾ ಕೂತದೆ. ಬಿಡವ ಬಿಡು, ಅಲ್ಲ ನಮ್ಮ ಕಷ್ಟಕ್ಕೆ ಅವ್ರನ್ನೆಲ್ಲ ಉಳ್ಕೊಳ್ಳಿ ಅನ್ನಕ್ಕದ. ಏನೋ ಎಡ್ತಿ ಕರ್ಕೊಬರಕ್ಕೆ ಹೋಯ್ತಾನೆ, ಹೋಗಿದ್ ಬರಲಿ ಬಿಡು, ಬೇಡ ಅನ್ಬೇಡಕತ್ತೆ. ಅದೇ ಕಂಗಂದಿ ಹೇಳು, ಅದೇ ಕಂಗಂದಿ ಕರ್ಕೊಬರ್ಲಿ ಬಿಡು. ಅಲ್ಲ ಎಡ್ತಿ ಬತ್ತೀನಿ ಅಂತಂದವಳೆ, ಬರಲಿ ಕರ್ಕೊಂಡು. ಸುಮ್ಮನೆ ಯಾಕೆ ನಮ್ಮಿಂದ ಕೆಲಸ ಎಲ್ಲ ಕಟ್ಕೊಂಡು ನವೀನ ಒಂದು ಮಾತ್ರೆ ತಂದು ಕೊಟ್ಬಿಟ್ಟು ಹೋಗಪ್ಪ, ಕುಡ್ಕೊಂಬನಿಕತ್ತೀನಿ. ಸಂಜೆ ಹೊತ್ತಿಗೆ ವಾಸಿ ಆಯ್ತದೆ. ಇಂಥ ಜರ ಸಳಿಯಲ್ಲ ಎಷ್ಟು ಕಂಡಿಲ್ಲ ನಾವು. ಬೇಡಕತ್ತ ಹೋಗಪ್ಪ, ಹೋಗು, ನಿನ್ನ ಕೆಲಸ ಏನಿದ್ದದು ಮಾಡು ನಡಿ. ಅಲ್ಲಕನ್ ಮಾವ ಓದಿಯಾ? ಅಲ್ಲಕನ್ ಸುಮ್ಮ ಹೇಳ್ಬಿಟ್ಟಿದ್ನಲ್ಲ, ತಳು ಪಾರತಿಗೆ ಫೋನ್ ಮಾಡ್ಬಿಟ್ಟು ಬರೋಕಿಲ್ಲಕನ್ ಪಾರತಿ ನಾಳೆ ಕರ್ಕೊಬತ್ತೀನಿ ಅಂತ ಹೇಳ್ತೀನಿ ತಾಳು. ಅಯ್ಯೋಲ ನವೀನ ಬಿಡು, ಹೇಳ್ದರ್ತಾನೆ ಏನು ಹೇಳ್ತಿತ್ತಾನೆ ಏನು ಕಂಡವ್ರೆ, ಎಲ್ಲನೂ ಹೇಳ್ಬೇಕಾ? ರೆಡಿಗಿಡಿಯಾಗಿ ಕಾಯ್ತಾ ಇರ್ತಾಳೆ, ಹೇಳ್ಬಿಡ್ತೀನಿ ತಾಳು ದೊಡವೆ. ಎಷ್ಟೊತ್ತಿಂದ ಕಾಯ್ಕ ಕೂತಿದ್ದಾಳೋ ಏನೋ ಕಣೆಯ. ನಾನು ಜಲ್ದಿ ಹೋಗ್ಬೋದು ಅಂದ್ಬಿಟ್ಟು ಹಂಗೆ ಹೊಂಟೋದೆ. ಫೋನು ಆಗ್ಲಿಂದ ಹುಡುಕ್ತಾನೆ, ಎಲ್ಲಿ ಸಿಗೋದು, ಎಲ್ಲಿ ಹೋಗಿದ್ದದೋ ಕಣೆಯ. ಸುಮ್ಮ ನೀವು ಯಾರು ಫೋನ್ ನೋಡಿದ್ರ ನಂದ? ಇಲ್ಲ ಕಣ್ಮವ, ನಾನು ನೋಡಿಲ್ಲ. ಅಲ್ಲ ಕಣ್ಣವಿನ ಫೋನ ಎತ್ಕೊಂಡು ಮಡಿಕಬೇಕು ತಾನೆ ನೀನು. ತೆಗಿ ಎತ್ ಮಡಿಕೊಂಡ್ರೆ ಆದದ, ಒಂಥವ್ ಎತ್ ಮಡಿಕಬೇಕು ನೀನು. ಯಾರಂದ್ರು ಫೋನ್ ಅಂತ ಕೇಳ್ತಾ ಇರ್ತಿದ್ದಿ, ಒಂಥವ್ ಎತ್ ಮಡಿಕೊಳ್ಳೋದ ಮಾಡದ ಅಂದಿಯಾ? ಏನೂ ಇಲ್ಲ. ಇಲ್ಲೆಲ್ಲ ಇಟ್ಕೊಬಿಡೋದು, ಇನ್ನೆಲ್ಲ ಹುಡ್ಕೋದು. ಹೋಗು, ಅದೆಲ್ಲ ಹೋಗಿದ್ದಲ್ಲ, ಅಲ್ಲೇ ಎಲ್ಲರೂ ಬಿಡಿಸ್ಕಿಸ್ಕೊ ಬಂದಿದೆ ಏನೋ ಕಣ್ಣು ನೋಡು ಹೋಗು. ಇಲ್ಲ ಕಂದೊಡವೆ, ಅಲ್ಲಿ ಎಲ್ಲೂ ಬಿಡಿಸ್ಕೊ ಬಂದಿಲ್ಲ. ನಾನು ಫೋನೇ ತಗೋ ಹೋಗಿಲ್ವಲ್ಲ, ಹೊಸ ಫೋನ್ ಕಂದೊಡವೆ ಈಗ ತಗೊಂಡಿದ್ದು ಒಟ್ಟು ಇರ್ತದೆ. ತಳ್ಳು ಅಂಗಡಿ ತಗೋರು ಏನೋ ಮಡ್ಗಿಡ್ಬಿಟ್ಟು ಬಂದಿದ್ದಲ್ಲ, ನೋಡ್ತೀನಿ. ನಾನು ಒಟ್ಟಿನ ಮಡ್ಗಿದ್ದಾನೇನೋ ಅನ್ಕೊಂಡು ಬಂದ್ಬಿಟ್ನಲ್ಲ ದೊಡವೆ. ಭಾಳದ್ದು ಅದು ಎತ್ತಗೊಂಡೈತು ದೊಡವೆ. ನಿಂಗೆ ಯಾವ್ದು ಮಾತ್ರ ಬೇಕು? ಅಯ್ಯೋ ಡೋಲ ತಗೋಬವ, ಡೋಲವ. ಸರಿ ತಾಳು, ಫೋನ್ ಎತ್ತ ಮಾಡ್ಬಿಟ್ಟೆ ನಾನು. ಭಾರತ ಏನಾದ್ರು ಬೇಜೀಜರ್ ಮಾಡ್ಕೊಂಡಳೋ ಏನೋ ಕಣಯ್ಯ, ಏನು ಮಾಡೋದು ಈಗ? ಅತ್ತೆ ನನಗೆ ಒಂಚೂರು ಅರ್ಥ ಆಗ್ಲಿಲ್ಲ ಕಣತ್ತೆ. ನೀವು ಯಾಕೆ ಹಿಂಗೆ ಮಾಡಿದ್ರಿ? ಮಗ ಸುಮ್ಮನಿರು, ಎಲ್ಲ ನಿನ್ನೊಳ್ಳೆದಕ್ಕೆ ಯಾಕತ್ತೆ. ಸಂಡೆ ಗಂಟ ಎಡ್ತಿ ಅಂತ ನಿಂತ್ಕೊತಾನೆ. ಅಲ್ಲ ಕಣವ, ಇವಳು ನಿಮ್ಮ ಅತ್ತೆ ಅವಳೆಲ್ಲ ಎಷ್ಟು ಒಳ್ಳೆ ಮನ್ಸೆ, ಸೊಸೆ ಕಂಡ್ರೆ ಜೀವ ಬಿಡ್ತಾಳೆ. ಅವಳು ಕಂಡ್ರೆ ಆಯ್ಕಿಲ್ಲ. ಅದಕ್ಕೆಯ ಏನು ಮಾಡೋದು, ಅಚ್ಚುಕಟ್ಟಾಗಿರ್ಲಿ ಅಂದ್ಬಿಟ್ಟು ಹಂಗೆ ಅದೇ ತಗೋ. ಮಗ ಫೋನ್ಗಿನ್ ಕೇಳಿದ್ರೆ ಗೊತ್ತಿಲ್ಲ ಅಂದ್ಬಿಡು, ಸ್ವಿಚ್ ಆಫ್ ಮಾಡ್ಬಿಟ್ಟು ಒಟ್ಟಿಲಿ ಎಲ್ಲರೂ ಉಪ್ಸ್ಬಿಡು. ಅವ್ನು ಹುಡುಕಿ ಸಾಕಾಯ್ತದಲ್ಲ, ಸಂಡೆ ಮೇಲೆ ಬತ್ತಾನಲ್ಲ ಮಾವ ಇಲ್ಲೇ ಇತ್ತು ಅಂದ್ಬಿಟ್ಟು ಕೊಡುವಂತೆ, ಆಯ್ತಾ? ಸರಿ ಕಣತ್ತೆ. ಏನಾದ್ರು ಗೊತ್ತಿತ್ತಾಗಿ ಬೊಯ್ಗಿದ್ರೆ ಹೆಂಗೆ ಗೊತ್ತಾಗೋದು? ನೀನು ಹೇಳ್ಬೇಕು ಇಲ್ಲ ನಾನು ಹೇಳ್ಬೇಕು ಇಲ್ಲ ನಿಮ್ಮ ಅತ್ತೆ ಹೇಳ್ಬೇಕು? ಯಾರು ಹೇಳಿಲ್ಲ, ಅದು ಹೆಂಗೆ ಗೊತ್ತಾಗೋದು? ದಡ್ಡಿ ಹಂಗೆ ಆಡ್ಬೇಡ ನೀನು. ಅಚ್ಚುಕಟ್ಟಾಗಿ ಬುದ್ಧಿ ಇರೋಳಂಗೆ ಯೋಚನೆ ಮಾಡ್ಕೊಂಡು ಕಾಲ ಕಳ್ಕೊಂಡಿರು ನೀನು. ದಡ್ಡಿ ಹಂಗೆ ಆಡ್ರ ಜನ. ನಿನಗೆ ಎಲ್ಲನೂ ಹೇಳ್ಕೊಡ್ಬೇಕು ಕನ್ಸುಲ್ಲ, ಸಣ್ಣ ಮಗಿ ನಂಗೆ ಸಾಕಾಗೋಯ್ತದೆ ಎಲ್ಲನೂ ಹೇಳಿ. ಹಂಗಲ್ಲ ಕಣತ್ತೆ, ಗೊತ್ತಿತ್ತಾಗಿ ಮಾವ ಬೈಕಿದ್ಬಿಟ್ರೆ ಅಂತವ. ಅವ್ನಿಗೇನು ಗೊತ್ತಾಯ್ಕಿಲ್ಲ, ತಲೆ ಕೆಡ್ಸ್ಕೊಬೇಡ. ಅಕಸ್ಮಾತ್ ಗೊತ್ತಾಗಿರುವೆ ನೀನು ಹೋದ್ಮೇಲೆ ಸಿಕ್ತು ಕಣಪ್ಪ, ಫೋನ್ ಮಾಡಕ್ಕೆ ಬರ್ಲಿಲ್ಲ ನೀನು ಫೋನಲ್ಲಿ ಅಂದ್ಬಿಟ್ಟು ಹೇಳಕ್ಕಾಯ್ತದೆ. ಅದೇ ಕಂಡು ತಲೆ ಕೆಡ್ಸ್ಕೊಂಡು ಸುಮ್ಮನಿರು. ಹೋಗು, ನಿಮ್ಮ ಅತ್ತೇನು ಮಾಡ್ತಿದ್ದಾಳು ನೋಡು ಹೋಗು. ಸರಿ ಕಣತ್ತೆ. ಏನಾರು ಎದ್ಗಿದ್ರು ಕಂಡು ನಾನೇ ಮಡಿ ಕಡಿದೆ ಫೋನ್ ಅಂತ ಹೇಳ್ಬಿಟ್ಟು ಹುಷಾರು. ಬೇಕಾದ್ರೆ ನನ್ನ ಮೇಲೆ ಹೇಳು, ನೀನು ಮಾತ್ರ ಹೇಳ್ಕೊಬೇಡ ನಿನ್ನ ಮೇಲೆ. ಸರಿ ಅತ್ತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ?